ಕರ್ಮಲ್ ಎಂಬುವ ಊರಿನಲ್ಲಿ ತನ್ನ ಮಾವನ ಮನೆಯಲ್ಲಿ ಇರುತ್ತಾನೆ ನಾಯಕ. ಸಲೀಂ ಕೂಡ ಇವನ ಜೊತೆ ಇರುತ್ತಾನೆ. ಅಷ್ಟರಲ್ಲಿ ಆ ಮನೆಗೆ ಮಂಗೇಶ್ ಎನ್ನುವನು ಬರುತ್ತಾನೆ. ನೀರನ್ನು ತೆಗೆದುಕೊಂಡು ಕುಡಿಯುವಂತೆ ಹೇಳುತ್ತಾರೆ. ಅವಾಗ ಮಂಗೇಶ್ ಇದ್ದವನು ನೀರನ್ನು ಕುಡಿಯಲು ಹೋಗುತ್ತಾನೆ. ಅಷ್ಟರಲ್ಲಿ ಪ್ರದೀಪ್ ಇದ್ದವನು ಬರುತ್ತಾನೆ. ಪ್ರದೀಪ್ ಇದ್ದವನು ತಾನು ಅಷ್ಟೇ ಬರದೆ ಹಿಂದುಗಡೆ ಆ ನಾಯಕಿಯನ್ನ ಕರೆದುಕೊಂಡು ಬಂದಿರುತ್ತಾನೆ. ಇದನ್ನು ನೋಡಿ ಒಂದು ಕ್ಷಣ ಮಂಗೇಶ್ ಕೂಡ ಶಾಕ್ ಆಗುತ್ತಾನೆ. ಈಗ ನಾಯಕಿ ಮನೆ ಬಿಟ್ಟು ಬರಲು ಕಾರಣ ಇರುತ್ತೆ. ಏಕೆಂದರೆ ನಾಯಕಿಗೆ ಬೇರೆ ಕಡೆ ಮದುವೆ ಮಾಡಿ ಕೊಡುತ್ತಿರುತ್ತಾರೆ. ಅದಕ್ಕಾಗಿ ಈಗ ಮನೆ ಬಿಟ್ಟು ಓಡಿ ಬಂದಿರುತ್ತಾಳೆ ನಾಯಕಿ ಇದ್ದವಳು. ಈಗ ಅಲ್ಲೇ ಮನೆಯಲ್ಲಿ ಒಬ್ಬ ಅಜ್ಜಿ ಇರುತ್ತಾಳೆ. ಇವಳು ಬಂದಿದ್ದನ್ನ ಕಂಡಿದ್ದ ಅಜ್ಜಿ ಬಾಗಿಲನ್ನ ಹಾಕಿಕೊಂಡು ತನ್ನ ಮಗನಾದ ಅಂದರೆ ನಾಯಕನ ಮಾವನನ್ನ ಕರೆಯಲು ಹೊಲಕ್ಕೆ ಓಡುತ್ತಾಳೆ. ಹಾಗೆ ಈ ಕಡೆ ನಾಯಕಿ ಮನೆ ಬಿಟ್ಟು ಹೋಗಿದ್ದನ್ನ ಮನೆಯ ಜನರು ಎಲ್ಲರಿಗೂ ಹೇಳುತ್ತಾರೆ. ಅವಾಗ ನಾಯಕಿಯನ್ನ ಹುಡುಕಲು ಮನೆಯ ಜನರು ಶುರು ಮಾಡುತ್ತಾರೆ. ಈಗ ನಾಯಕನ ಮಾವ ಇದ್ದವನು ಮನೆಗೆ ಬಂದು ನೋಡುತ್ತಾನೆ. ಬಾಗಿಲು ತೆಗೆದು ನೋಡುವಷ್ಟರಲ್ಲಿ ಮನೆಗೆ ಹಚ್ಚಿದ ತಗಡನ್ನು ಹರಿದು ಎಲ್ಲರೂ ಓಡಿ ಹೋಗಿರುತ್ತಾರೆ. ನಾಯಕಿ ಇದ್ದವಳು ಹೇಳುತ್ತಾಳೆ, ನಾನು ದುಡ್ಡು ಮತ್ತು ಬಂಗಾರ ತಂದಿದ್ದೇನೆ. ನಾವು ಎಲ್ಲಿಯಾದರೂ ಈ ಊರನ್ನು ಬಿಟ್ಟು ಹೋಗೋಣ ಎಂದು ಹೇಳುತ್ತಾಳೆ. ಹಾಗೆ ಈಗ ನಾಯಕನ ಮಾವ ಮತ್ತು ನಾಯಕಿಯ ಕಡೆ ಜನರು ಸಹಿತ ಇವರನ್ನು ಹುಡುಕುತ್ತಿರುತ್ತಾರೆ. ಈಗ ಒಂದು ಬಸ್ಸಿನಲ್ಲಿ ಹಾಗೆ ಹತ್ತಿ ಕುಳಿತುಕೊಳ್ಳುತ್ತಾರೆ. ಬಸ್ಸು ಕೂಡ ಅಲ್ಲಿಂದ ಹೊರಡಲು ಶುರು ಮಾಡುತ್ತೆ. ಈಗ ನಾವು ಪಾರಾಗಿದ್ದೇವೆ ಎಂದು ಅಂದುಕೊಳ್ಳುತ್ತಿರುತ್ತಾರೆ. ನಾಯಕಿ ಇದ್ದವಳು ಕೇಳುತ್ತಾಳೆ, ಈ ಬಸ್ ಎಲ್ಲಿಗೆ ಹೋಗುತ್ತಿದೆ ಎಂದು. ಹಿಂದಿನಿಂದ ಗೆಳೆಯರಿದ್ದವರು ಹೇಳುತ್ತಾರೆ, ಈ ಬಸ್ಸು ಮತ್ತೆ ಬಿಟ್ರ್ ಊರಿಗೆ ಹೊಂಟಿದೆ ಎಂದು. ಅವಾಗ ಮಾರ್ಗದಲ್ಲಿ ಬಸ್ ನಿಂತ ಮೇಲೆ ಅಲ್ಲಿಂದ 4 ಜನರು ಮತ್ತೆ ಹೊಲದಲ್ಲಿ ಓಡಿ ಹೋಗುತ್ತಾರೆ. ಈ ಕಡೆ ಮಂಗೇಶ್ ಇದ್ದವನು ಮತ್ತೆ ಮನೆಗೆ ಬರುತ್ತಾನೆ. ತನ್ನ ಮನೆಯ ಮುಂದೆ ಬೈಕು ಮತ್ತೆ ಜೀಪ್ ನಿಂತಿದ್ದನ್ನು ನೋಡಿದ ಮಂಗೇಶ್ ಸ್ವಲ್ಪ ಶಾಕ್ ಆಗುತ್ತಾನೆ. ಒಳಗಡೆ ನೋಡುವಷ್ಟರಲ್ಲಿ ನಾಯಕಿಯ ತಂದೆಯಾದ ತಾತ್ಯ ಎಂಬುವನು ಕುಳಿತಿರುತ್ತಾನೆ. ಈಗ ಮಂಗೇಶ್ನನ್ನ ಒಳಗಡೆ ಕರೆಯುತ್ತಾನೆ. ಕರೆದು ಅವರಿಗೆ ಕಾಲ್ ಮಾಡುವಂತೆ ಹೇಳುತ್ತಾನೆ. ಮಂಗೇಶ್ ಇದ್ದವನು ಹೇಳುತ್ತಾನೆ, ಅವರ ನಂಬರ್ ನನ್ನ ಹತ್ತಿರ ಇಲ್ಲ. ಅವರು ಎಲ್ಲಿ ಹೋಗಿದ್ದಾರೆಂದು ನನಗೆ ಗೊತ್ತಿಲ್ಲ ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಮಂಗೇಶಿನ ಫೋನಿಗೆ ಒಂದು ಕಾಲ್ ಬರುತ್ತೆ. ಆ ನಂಬರ್ ಅನ್ನು ನೋಡಿದ ಮೇಲೆ ಪ್ರಿನ್ಸ್ಗೆ ಗೊತ್ತಾಗುತ್ತೆ ಇದು ಸಲೀಮ್ದ ನಂಬರ್ ಎಂದು. ಈಗ ತಾತ್ಯ ಇದ್ದವನು ಹೇಳುತ್ತಾನೆ, ಅವರು ಎಲ್ಲಿದ್ದಾರೆ ಎಂದು ಸುಮ್ಮನೆ ಕೇಳಿಕೊ ಎಂದು. ಕಾಲ್ ರಿಸೀವ್ ಮಾಡಿದ ಮೇಲೆ ಸಲೀಂ ಇದ್ದವನು ಮಾತನಾಡುತ್ತಾನೆ. ಊರಲ್ಲಿ ವಾತಾವರಣ ಹೇಗಿದೆ ಎಂದು ಕೇಳುತ್ತಾನೆ. ಆವಾಗ ತಾತ್ಯ ಇದ್ದವನು, ನೀವು ಎಲ್ಲಿದ್ದೀರಾ ಎಂದು ಕೇಳಿಕೊ ಎಂದು ಹೇಳುತ್ತಾನೆ. ಮಂಗೇಶ್ ಇದ್ದವನು ಸಹಿತ ನೀವು ಎಲ್ಲಿದ್ದೀರಾ ಎಂದು ಕೇಳುತ್ತಾನೆ. ಆವಾಗ ಒಂದು ಸ್ಥಳದಲ್ಲಿ ಹೇಳುತ್ತಾರೆ. ಮಂಗೇಶ್ ಇದ್ದವನು ಸ್ವಲ್ಪ ಗಾಬರಿಯಲ್ಲಿ ಕೇಳಿದ್ದರಿಂದ ಅವರಿಗೂ ಕೂಡ ತಿಳಿಯುತ್ತೆ ಊರಲ್ಲಿ ಇವರು ನಮ್ಮನ್ನು ಹುಡುಕುತ್ತಿದ್ದಾರೆ ಎಂದು. ಅಷ್ಟರಲ್ಲಿ ಮತ್ತೆ ಪುನಃ ಆ ನಂಬರ್ಗೆ ಕಾಲ್ ಮಾಡುವಷ್ಟರಲ್ಲಿ ನಂಬರ್ ಅನ್ನ ಸ್ವಿಚ್ ಆಫ್ ಮಾಡಿರುತ್ತಾರೆ. ಈಗ ಮಂಗೇಶ್ನನ್ನ ತೆಗೆದುಕೊಂಡು ಹುಡುಕಲು ಶುರು ಮಾಡುತ್ತಾರೆ. ರಾತ್ರಿ ವೇಳೆ ಹುಡುಕುತ್ತಿರುವಾಗ ಅಲ್ಲೇ ಒಂದು ಕಡೆ ಅಡಗಿಕೊಂಡು ಕುಳಿತುಕೊಳ್ಳುತ್ತಾರೆ. ಅವಾಗ ಸಿಗುವುದಿಲ್ಲ. ಮತ್ತೆ ಮುಂಜಾನೆ ಆಗುತ್ತೆ. ಒಂದು ಕಡೆಯಿಂದ 4 ಜನ ಹೋಗುವಾಗ ಮುಂದುಗಡೆ ಮಂಗೇಶ್ ನಿಂತಿರುತ್ತಾನೆ. ಈಗ ಸಲೀಂ ಇದ್ದವನು ಮಂಗೇಶ್ನನ್ನ ಬೈಯುತ್ತಾನೆ, ನೀನು ಕೊನೆಗೆ ನಿನ್ನ ಬುದ್ಧಿ ತೋರಿಸಿದೆ ಎಂದು. ಆವಾಗ ಮಂಗೇಶ್ ಇದ್ದವನು ಈ ಕಡೆ ಹೋಗಬೇಡಿ, ಈ ಕಡೆ ಹೋಗಿ ಎಂದು ದಾರಿಯನ್ನ ಹೇಳುತ್ತಾನೆ. ಒಂದು ನದಿ ಇರುತ್ತೆ. ಆ ನದಿಯನ್ನ ದಾಟಿ ಹೋಗಬೇಕಾಗಿರುತ್ತದೆ. ಅಷ್ಟರಲ್ಲಿ ಹಾಗೆ ಹಿಂದುಗಡೆ ಈ ನಾಯಕಿಯ ಕಡೆಯ ಜನರು ಹುಡುಕುತ್ತಿರುತ್ತಾರೆ. ಈ ಕಡೆ 4 ಜನ ಇದ್ದವರು ಒಂದು ಬೋಟ್ನಲ್ಲಿ ಕುಳಿತು ನದಿಯನ್ನು ದಾಟಲು ಶುರು ಮಾಡುತ್ತಾರೆ. ಇವರು ನದಿಯನ್ನು ದಾಟಲು ಶುರು ಮಾಡಿದಾಗ ಅಷ್ಟರಲ್ಲಿ ನಾಯಕಿಯ ಕಡೆಯವರು ಸಹಿತ ಅಲ್ಲಿ ಬಂದಿರುತ್ತಾರೆ. ಇವರು ನದಿಯ ಮಧ್ಯದಲ್ಲಿ ಹೋಗಿದ್ದರಿಂದ ಈಗ ಬೈಕ್ ತೆಗೆದುಕೊಂಡು ನಾಯಕಿಯ ಕಡೆಯ ಜನರು ಬರುತ್ತಾರೆ. ನಾಯಕಿ ಮತ್ತು ನಾಯಕ ಹಾಗೂ ನಾಯಕನ ಇಬ್ಬರು ಗೆಳೆಯರು ಸಹಿತ ತಪ್ಪಿಸಿಕೊಳ್ಳುತ್ತಾರೆ. ಹಾಗೆ ಒಂದು ಟ್ರಕ್ ಅನ್ನ ಹತ್ತಿ ಒಂದು ಊರಿಗೆ ಬಂದು ಇಳಿಯುತ್ತಾರೆ. ಈಗ ರಾತ್ರಿ ಆಗಿರುತ್ತೆ. ಸಲೀಂಗೆ ಒಬ್ಬರು ಪರಿಚಯ ಇರುತ್ತಾರೆ. ಅವರ ಮನೆಗೆ ಹೋಗುತ್ತಾರೆ. ಅವಾಗ ಸಲೀಂಗೆ ಪರಿಚಯ ಇದ್ದವನು ಹೇಳುತ್ತಾನೆ, ಈ ರೀತಿ ಮನೆ ಬಿಟ್ಟು ಬರುವುದು ತಪ್ಪು. ಅವರಿಬ್ಬರು ಏನಾದರೂ ಓಡಿ ಬಂದರು. ಆದರೆ ನಿಮ್ಮಿಬ್ಬರ ಪರಿಸ್ಥಿತಿ ಹಾಗೂ ನಿಮ್ಮಿಬ್ಬರ ಮನೆಯವರ ಪರಿಸ್ಥಿತಿ ಹೇಗೆ ಎಂದು ಕೇಳುತ್ತಾನೆ. ಅವಾಗ ನಾಯಕ ಮತ್ತು ನಾಯಕಿಗೆ ಸ್ವಲ್ಪ ಸಿಟ್ಟು ಬಂದು, ನಮ್ಮಿಂದ ನಿಮಗೆ ತೊಂದರೆ ಬೇಡ ಎಂದು ಆ ಮನೆಯಿಂದ ಹೊರಗಡೆ ಬಂದು ಬಿಡುತ್ತಾರೆ. ಸಲೀಂಗೆ ಪರಿಚಯ ಇದ್ದವನು ಸಹಿತ ಹೇಳುತ್ತಾನೆ, ನಾನು ಹೇಳುವಷ್ಟು ಹೇಳಿದ್ದೀನಿ, ನಿಮ್ಮ ವಿಚಾರ ನಿಮಗೆ ಬಿಟ್ಟಿದ್ದು ಎಂದು ಹೇಳುತ್ತಾನೆ. ಹಾಗೆ ಈಗ 4 ಜನ ಸೇರಿ ಒಂದು ಕಡೆ ಕುಳಿತುಕೊಳ್ಳುತ್ತಾರೆ. ಅಷ್ಟರಲ್ಲಿ ಪೊಲೀಸರ ಜೀಪ್ ಅಲ್ಲಿ ಬರುತ್ತೆ. ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ ಎಂದು ಪೊಲೀಸರಿದ್ದವರು ಕೇಳುತ್ತಾರೆ. ಸರಿಯಾಗಿ ಉತ್ತರ ನೀಡಲು ಅವರಿಗೆ ಆಗುವುದಿಲ್ಲ. ಆವಾಗ ಪೊಲೀಸರಿದ್ದವರು ಇವರನ್ನೆಲ್ಲ ಸ್ಟೇಷನ್ಗೆ ಕರೆದುಕೊಂಡು ಬರುತ್ತಾರೆ. ಹಾಗೆ ಮುಂಜಾನೆ ನೋಡುವಷ್ಟರಲ್ಲಿ ತಾತ್ಯ ಇದ್ದವನು ಅಂದರೆ ನಾಯಕಿಯ ತಂದೆ ಇದ್ದವನು ಪೊಲೀಸ್ ಸ್ಟೇಷನ್ ಅಲ್ಲಿ ಕುಳಿತಿರುತ್ತಾನೆ. ಹಾಗೆ ಅವರ ಪಕ್ಕದಲ್ಲಿ ನಾಯಕಿಯೂ ಕೂಡ ಇರುತ್ತಾಳೆ. ಈಗ ನಮಗೆ ಸ್ಪಷ್ಟವಾಗುವುದೆಂದರೆ ಪೊಲೀಸರು ಇವರನ್ನು ಹಿಡಿದು ತಾತ್ಯ ಅವರಿಗೆ ವಿಷಯ ಮುಟ್ಟಿಸಿರುತ್ತಾರೆ. ಈಗ ಇವರನ್ನು ಬಿಡಿಸಿಕೊಂಡು ಹೋಗಲು ನಾಯಕಿಯ ತಂದೆಯವರು ಬಂದಿರುತ್ತಾರೆ. ಈಗ ನಾಯಕಿ ಇದ್ದವಳು ಹೋಗಿ ಜೀಪ್ನಲ್ಲಿ ಕುಳಿತುಕೊಳ್ಳುತ್ತಾಳೆ. ಮಂಗೇಶ್ ಇದ್ದವನು ಅಲ್ಲಿಗೆ ಬರುತ್ತಾನೆ. ನೀನು ಒಳಗಡೆ ಸಹಿ ಮಾಡಿದ್ಯಾ ಎಂದು ಕೇಳುತ್ತಾನೆ. ಹೌದು ಎಂದು ನಾಯಕಿ ಹೇಳುತ್ತಾಳೆ. ಆವಾಗ ಮಂಗೇಶ್ ಇದ್ದವನು ಹೇಳುತ್ತಾನೆ, ನನ್ನನ್ನು ಕಿಡ್ನಾಪ್ ಮಾಡಿದ್ದರು ಎಂದು ನೀನು ಕಂಪ್ಲೇಂಟ್ ಮೇಲೆ ಸಹಿ ಮಾಡಿ ಬಂದಿದ್ದೀಯಾ. ಅದಕ್ಕಾಗಿ ಆ ಒಂದು ಕೇಸ್ ಹಾಕಿ ಈಗ 3 ಜನರನ್ನ ಪೊಲೀಸರು ಹೊಡೆಯುತ್ತಾರೆ ಎಂದು ಹೇಳುತ್ತಾನೆ. ಈ ವಿಷಯ ತಿಳಿದ ನಾಯಕಿ ಇದ್ದವಳು ಮತ್ತೆ ಪೊಲೀಸ್ ಸ್ಟೇಷನ್ ಒಳಗಡೆ ಬರುತ್ತಾಳೆ. ಈಗಲೇ ಅವರ ಮೇಲಿದ್ದ ಕೇಸನ್ನ ತೆಗೆಯಿರಿ. ನಾನಾಗಿ ಅವ್ರ ಜೊತೆ ಹೋಗಿದ್ದೆ. ಅವರು ನನ್ನನ್ನು ಕರೆದುಕೊಂಡು ಹೋಗಿಲ್ಲ ಎಂದು ಹೇಳುತ್ತಾಳೆ. ನಾಯಕಿಯ ತಂದೆಯು ಕೂಡ ಆ ನಾಯಕಿಯನ್ನು ಬಡಿಯುತ್ತಿರುತ್ತಾನೆ. ಪೊಲೀಸ್ ಇದ್ದವನು ಸಮಾಧಾನ ಮಾಡುತ್ತಿರುತ್ತಾನೆ. ಅವರನ್ನು ಬಿಡಬೇಕು ಎಂದು ನಾಯಕಿ ಹಠ ಹಿಡಿದಾಗ 3 ಜನರನ್ನ ಬಿಟ್ಟು ಪೊಲೀಸರು ಕಳಿಸುತ್ತಾರೆ. 3 ಜನ ಸೇರಿ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಹೋಗುತ್ತಾರೆ.
ನಾಯಕಿ ಇದ್ದವಳು ಜೀಪ್ನಲ್ಲಿ ಕುಳಿತುಕೊಂಡು ಬರುತ್ತಿರುತ್ತಾಳೆ. ಆದರೆ ಮಾರ್ಗದಲ್ಲಿ ಈ 3 ಜನರನ್ನ ನಾಯಕಿಯ ಕಡೆಯವರು ಹೊಡೆಯುತ್ತಿರುತ್ತಾರೆ. ಇದನ್ನು ನೋಡಿದ ಮೇಲೂ ನಾಯಕಿಗೆ ಭಯಂಕರ ಕೋಪ ಬರುತ್ತೆ. 3 ಜನರನ್ನ ಹೊಡೆಯಬೇಡಿ ಎಂದು ಹೇಳಲು ಹೋಗುತ್ತಾಳೆ. ಆದರೆ ಅವರು ಕೇಳುವುದಿಲ್ಲ. ಹಾಗೆ 3 ಜನರನ್ನು ಕೂಡ ಹೊಡೆಯುತ್ತಿರುತ್ತಾರೆ. ನಾಯಕಿಯನ್ನ ನೀನು ಹೋಗು ಎಂದು ಹೇಳುತ್ತಿರುತ್ತಾರೆ. ನಾಯಕಿ ಇದ್ದವಳು ಹೋಗಲು ತಯಾರು ಇರುವುದಿಲ್ಲ. ಅಷ್ಟರಲ್ಲಿ ಅಲ್ಲೇ ಕೆಳಗಡೆ ಬಂದೂಕು ಇದ್ದಿದ್ದು ಬೀಳುತ್ತೆ. ಆ ಬಂದೂಕನ್ನ ಈಗ ನಾಯಕಿ ಇದ್ದವಳು ತೆಗೆದುಕೊಳ್ಳುತ್ತಾಳೆ. ಎಲ್ಲರಿಗೂ ಕೂಡ ಆ ಒಂದು ಪಾಯಿಂಟ್ ಅನ್ನ ಮಾಡುತ್ತಾಳೆ. ನೀವು ಮುಂದೆ ಬಂದರೆ ನಿಮಗೆ ನಾನು ಗುಂಡು ಹೊಡೆಯುತ್ತೇನೆ ಎಂದು ಹೇಳುತ್ತಾಳೆ. ಆ ಗನ್ನನ್ನು ತೆಗೆದುಕೊಂಡ ಮೇಲೆ ಎಲ್ಲರೂ ಹೆದರುತ್ತಾರೆ. 3 ಜನರನ್ನ ಹೊಡೆಯುವುದು ನಿಲ್ಲಿಸುತ್ತಾರೆ. ಅವಾಗ ನಾಯಕ ಮತ್ತು ನಾಯಕಿ ಇದ್ದವರು ಗನ್ ಪಾಯಿಂಟ್ ಮಾಡಿದಾಗ ಅಲ್ಲಿಂದ ಓಡಲು ಶುರು ಮಾಡುತ್ತಾರೆ. ಹಾಗೆ ಅವರ ಬೆನ್ನು ಹತ್ತಿ ನಾಯಕಿಯ ಜನರು ಹೋದರೂ ಸಹಿತ ಅವರು ಸಿಗುವುದಿಲ್ಲ. ಹಾಗೆ ಒಂದು ಟ್ರೈನ್ ಹೋಗುತ್ತಿರುತ್ತೆ. ಆ ಟ್ರೈನ್ ನಲ್ಲಿ ಹತ್ತಿ ಈಗ ಹೈದರಾಬಾದ್ಗೆ ಹೋಗುತ್ತಾರೆ. ಈಗ ನಾಯಕ ಮತ್ತು ನಾಯಕಿಯು ಹೈದರಾಬಾದ್ಗೆ ಬರುತ್ತಾರೆ. ಅಲ್ಲಿ ಇವರಿಗೆ ಭಾಷೆ ತಿಳಿಯುತ್ತಿರುವುದಿಲ್ಲ. ಹಾಗೆ ಒಂದು ಕಡೆ ಈಗ ನಾಷ್ಟ ಮಾಡಲು ಬರುತ್ತಾರೆ. ಅದು ಒಂದು ಚಿಕ್ಕ ಹೋಟೆಲ್ ಆಗಿರುತ್ತೆ. ಆ ಹೋಟೆಲನ್ನ ಒಬ್ಬ ಸುಮಂತ ಎಂಬ ಹೆಣ್ಣು ಮಗಳು ನಡೆಸುತ್ತಿರುತ್ತಾಳೆ. ಈಗ ಅಲ್ಲಿಂದ ಇಬ್ಬರು ನೀರು ಕುಡಿದು ಮುಂದೆ ಹೋಗುತ್ತಾರೆ. ನಾಯಕಿಯ ಕೊರಳಲ್ಲಿದ್ದ ಚೈನ್ ಮಾರುತ್ತಾರೆ. ಸ್ವಲ್ಪ ದುಡ್ಡು ಬರುತ್ತೆ. ಹಾಗೆ ದಿನ ಕಳೆಯುತ್ತಾ ಹೋಗುತ್ತೆ. ರಾತ್ರಿ ರೂಮ್ ಕೇಳುತ್ತಾರೆ. ಆದರೆ ಎಲ್ಲೂ ಕೂಡ ರೂಮ್ ಸಿಗುವುದಿಲ್ಲ. ಮುಂದಿನ ರಾತ್ರಿ ನಾಯಕಿ ಮತ್ತು ನಾಯಕ ಇಬ್ಬರು ಸೇರಿ ಬಸ್ ಸ್ಟಾಪ್ ನಲ್ಲಿ ಮಲಗಿಕೊಂಡಿರುತ್ತಾರೆ. ಈಗ ಕೆಲವು ಜನರು ಬರುತ್ತಾರೆ. ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗುತ್ತಿದ್ದೀವಿ, ನಡೆಯಿರಿ ಎಂದು ಹೇಳುತ್ತಾರೆ. ಅವಾಗ ಅವರಿಗೂ ಸಹಿತ ಏನು ಮಾಡಬೇಕೆಂದು ತಿಳಿಯುವುದಿಲ್ಲ. ಅವರು ಹೇಳಿದ ಹಾಗೆ ನಾಯಕ ಮತ್ತು ನಾಯಕಿ ಅವರ ಜೊತೆ ಹೋಗಲು ಶುರು ಮಾಡುತ್ತಾರೆ. ಯಾರೂ ಇಲ್ಲದ ಪ್ರದೇಶದಲ್ಲಿ ನಾಯಕನನ್ನು ಹೊಡೆಯಲು ಶುರು ಮಾಡುತ್ತಾರೆ. ನಾಯಕಿಯ ಮೇಲೆ ಅತ್ಯಾಚಾರ ಮಾಡಲು ಹೋಗುತ್ತಾರೆ. ಅಲ್ಲಿ ಒಬ್ಬ ಹೆಣ್ಣು ಮಗಳು ಬರುತ್ತಾಳೆ. ಅವಳು ಯಾರೆಂದರೆ ಮೊದಲು ನಾಯಕ ಮತ್ತು ನಾಯಕಿಯವರು ನಾಷ್ಟಾ ಹೋಟೆಲ್ಗೆ ಹೋದಾಗ ಅಲ್ಲಿ ಇದ್ದ ಹೆಣ್ಣು ಮಗಳು ಆಗಿರುತ್ತಾಳೆ. ಅವಳೇ ಸುಮಂತ. ಈಗ ಅವಳು ಬಂದು ಎಲ್ಲರನ್ನು ಬೈಯುತ್ತಾಳೆ. ಅವರನ್ನು ಬಿಡದಿದ್ದರೆ ನಮ್ಮ ಅಣ್ಣನನ್ನು ಕರೆಸುತ್ತೇನೆ ಎಂದು ಹೇಳುತ್ತಾಳೆ. ಆದರೂ ಸಹಿತ ಇವರು ಅವಳ ಮಾತನ್ನು ಕೇಳುವುದಿಲ್ಲ. ಅವಾಗ ಸುಮಂತ ಇದ್ದವಳು ಅಲ್ಲಿಯೇ ಯಾರನ್ನು ಕರೆಯುವಂತೆ ಹೇಳುತ್ತಾಳೆ. ಮತ್ಯಾರೋ ಬರುತ್ತಿರಬಹುದು ಎಂದು ಪೊಲೀಸರು ಎಂದು ಹೇಳಿಕೊಂಡ ಬಂದ ಜನರು ಅಲ್ಲಿಂದ ನಾಯಕ ಮತ್ತು ನಾಯಕಿಯನ್ನು ಬಿಟ್ಟು ಹೋಗುತ್ತಾರೆ. ಅವಾಗ ಸುಮಂತ ಇದ್ದವಳು ಇವರಿಬ್ಬರನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ. ಈಗ ಮುಂಜಾನೆ ಆಗುತ್ತೆ. ಮತ್ತೆ ನಾಯಕ ಮತ್ತು ನಾಯಕಿಗೆ ಒಂದು ಮನೆಯನ್ನ ಕೊಡುತ್ತಾಳೆ. ಆದರೆ ಅದು ಮನೆ ಗಲೀಜಾಗಿರುತ್ತೆ. ನಾಯಕಿಗೆ ಅಲ್ಲಿ ಇರಲು ಮನಸ್ಸು ಇರುವುದಿಲ್ಲ. ರೂಮನ್ನ ನಾಯಕ ಇದ್ದವನು ಸ್ವಚ್ಛ ಮಾಡುತ್ತಾನೆ. ಹಾಗೆ ನಾಯಕಿ ಇದ್ದವಳು ಮನೆಗೆ ಕಾಲ್ ಮಾಡುತ್ತಾಳೆ. ಮನೆಯಲ್ಲಿ ಚಿಕ್ಕ ಮಕ್ಕಳು ಫೋನ್ ಅನ್ನ ರಿಸೀವ್ ಮಾಡ್ತಾರೆ. ನಾಯಕಿ ಇದ್ದವಳು ಏನೂ ಮಾತನಾಡುವುದಿಲ್ಲ. ಹಾಗೆ ನಾಯಕಿಗೆ ಮನೆಯ ನೆನಪು ಕೂಡ ಇಲ್ಲಿ ಬರುತ್ತಿರುತ್ತೆ. ಅದೇ ಒಂದು ಮನೆಯಲ್ಲಿ ನಾಯಕ ಮತ್ತು ನಾಯಕಿಯು ವಾಸ ಮಾಡಲು ಶುರು ಮಾಡುತ್ತಾರೆ. ಈಗ ಸುಮಂತ ಇದ್ದವಳು ನಾಯಕಿಗೆ ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಲು ಕೆಲಸ ಕೇಳುತ್ತಾಳೆ. ಅವಾಗ ಆ ಫ್ಯಾಕ್ಟರಿಯ ಮಾಲೀಕನು ಸಹಿತ ಕೆಲಸಕ್ಕೆ ಈ ನಾಳೆಯಿಂದ ಬರಬಹುದು ಎಂದು ಹೇಳುತ್ತಾಳೆ. ನಾಯಕಿ ಇದ್ದವಳು ಕೆಲಸವನ್ನ ಮಾಡಲು ಶುರು ಮಾಡುತ್ತಾಳೆ. ನಾಯಕ ಇದ್ದವನು ಸುಮಂತ ಎಂಬುವ ಹೆಣ್ಣು ಮಗಳ ಒಂದು ಹೋಟೆಲ್ನಲ್ಲಿ ಕೆಲಸವನ್ನು ಮಾಡಲು ಶುರು ಮಾಡುತ್ತಾನೆ. ಈ ಕಡೆ ಮತ್ತೆ ಊರನ್ನು ತೋರಿಸುತ್ತಾರೆ. ಈ ಊರಿನಲ್ಲಿ ನಾಯಕ ಈ ರೀತಿ ಮಾಡಿದ್ದರಿಂದ ನಾಯಕನ ತಂದೆ ತಾಯಿ ಊರು ಬಿಟ್ಟು ಹೋಗುತ್ತಾರೆ. ರಾತ್ರಿ ಆಗುತ್ತೆ. ನಾಯಕಿ ಮತ್ತು ನಾಯಕ ಇಬ್ಬರು ಸೇರಿ ಮಲಗಿಕೊಂಡಿರುತ್ತಾರೆ. ಈಗ ನಾಯಕಿಗೆ ಕಾಲ್ ಬರುತ್ತೆ. ನಾಯಕಿ ಇದ್ದವಳು ಮಾತನಾಡುತ್ತಾಳೆ. ಆದರೆ ನಾಯಕನಿಗೆ ಸ್ವಲ್ಪ ಸಂಶಯ ಶುರುವಾಗುತ್ತೆ. ಇದು ಯಾರೋ ಮಾತನಾಡುತ್ತಿರುವುದು ಎಂದು. ನಾಯಕ ಇದ್ದವನು ನಾಯಕಿ ಮಲಗಿದ ಮೇಲೆ ಅವಳ ಫೋನನ್ನು ತೆಗೆದುಕೊಳ್ಳುತ್ತಾನೆ. ತೆಗೆದುಕೊಂಡು ಪಾಸ್ವರ್ಡ್ ಅನ್ನು ಹಾಕಲು ಪ್ರಯತ್ನ ಮಾಡುತ್ತಾನೆ. ಯಾವುದೇ ಪಾಸ್ವರ್ಡ್ ಹಾಕಿದರೂ ಸಹಿತ ಫೋನಿನ ಲಾಕ್ ತೆಗೆಯುವುದಿಲ್ಲ. ಮತ್ತೆ ಫೋನನ್ನು ಅಲ್ಲೇ ಇಟ್ಟು ನಾಯಕ ಇದ್ದವನು ಸಹಿತ ಮಲಗುತ್ತಾನೆ. ಸ್ವಲ್ಪ ಸಂಶಯವು ನಾಯಕಿ ಮೇಲೆ ಬರಲು ಶುರು ಮಾಡುತ್ತೆ. ಹಾಗೆ ಮುಂಜಾನೆ ಕೇಳುತ್ತಾನೆ, ರಾತ್ರಿ ಕಾಲು ಯಾರು ಮಾಡಿದ್ದರು ಎಂದು. ನಾಯಕಿ ಇದ್ದವಳು ಸರಿಯಾಗಿ ಉತ್ತರಿಸದೆ ಏನೋ ಒಂದು ಹೇಳುತ್ತಾಳೆ. ಇದರಿಂದ ಇನ್ನಷ್ಟು ಕೋಪ ಬರುತ್ತೆ ನಾಯಕನಿಗೆ. ನಾಯಕ ಮತ್ತು ನಾಯಕಿ ಇಬ್ಬರು ಸೇರಿ ಜಗಳವಾಡುತ್ತಾರೆ. ಹಾಗೆ ಜಗಳವಾಡಿ ನಾಯಕಿ ಇದ್ದವಳು ಕೆಲಸಕ್ಕೆ ಹೋಗುತ್ತಾಳೆ. ಮುಂದಿನ ದೃಶ್ಯದಲ್ಲಿ ನಾಯಕ ಹೋಟೆಲ್ನಲ್ಲಿ ಕೆಲಸ ಮಾಡುವಲ್ಲಿಗೆ ನಾಯಕಿ ಇದ್ದವಳು ಬರುತ್ತಾಳೆ. ಈಗ ನಾಯಕಿ ಸಮಾಧಾನವಾಗಿ ಬಂದು ಸಿನಿಮಾ ನೋಡಲು ಹೋಗೋಣ ಬಾ ಎಂದು ಹೇಳುತ್ತಾಳೆ. ಆದರೆ ನಾಯಕನಿಗೆ ಇನ್ನೂ ಸಹಿತ ಕೋಪ ಇರುತ್ತೆ. ನಾನು ಬರುವುದಿಲ್ಲ, ನೀನು ಮಾತ್ರ ಹೋಗು ಎಂದು ಹೇಳುತ್ತಾನೆ. ಅವಾಗ ನಾಯಕಿ ಇದ್ದವಳು ಒಬ್ಬಳೆ ಸಿನಿಮಾವನ್ನ ನೋಡಲು ಹೋಗುತ್ತಾಳೆ. ನಾಯಕ ಇದ್ದವನು ಚಿತ್ರಮಂದಿರದ ಹೊರಗಡೆ ಬಂದು ನಿಂತಿರುತ್ತಾನೆ. ನಾಯಕಿ ಇದ್ದವಳು ಫ್ಯಾಕ್ಟರಿಯ ಮಾಲೀಕನ ಜೊತೆಗೆ ಮಾತನಾಡುತ್ತಾ ನಿಂತಿರುವುದನ್ನು ನೋಡುತ್ತಾನೆ. ಇದು ಇನ್ನಷ್ಟು ಅವನಿಗೆ ಸಂಶಯ ಬರಲು ಶುರುವಾಗುತ್ತೆ. ಆದರೆ ಫ್ಯಾಕ್ಟರಿಯ ಮಾಲೀಕ ತನ್ನ ಹೆಂಡತಿ ಮಕ್ಕಳೊಂದಿಗೆ ಸಿನಿಮಾವನ್ನ ನೋಡಲು ಬಂದಿರುತ್ತಾನೆ. ನಾಯಕಿ ಹೊರಗಡೆ ಬರುತ್ತಾಳೆ. ನಾಯಕನನ್ನು ನೋಡುತ್ತಾಳೆ. ಈಗ ನಾಯಕಿ ಇದ್ದವಳು ಹೇಳುತ್ತಾಳೆ, ನನಗೆ ಹಸಿವಾಗಿದೆ, ಏನಾದರೂ ತಿನ್ನೋಣ ನಡೆ ಎಂದು ಹೇಳುತ್ತಾಳೆ. ಈಗ ಒಂದು ಹೋಟೆಲ್ಗೆ ನಾಯಕ ಮತ್ತು ನಾಯಕಿ ಕುಳಿತುಕೊಳ್ಳುತ್ತಾರೆ. ಹಾಗೆ ಹೋಟೆಲ್ನಲ್ಲಿ ನಾಷ್ಟ ಮಾಡುತ್ತಿರುವಾಗ ಮತ್ತೆ ಒಬ್ಬರಿಗೊಬ್ಬರು ಜಗಳವಾಡಲು ಶುರು ಮಾಡುತ್ತಾರೆ. ಅವಾಗ ನಾಯಕ ಇದ್ದವನು ನಾಯಕಿಯನ್ನು ಹೊಡೆಯುತ್ತಾನೆ. ಅಲ್ಲಿ ವೇಟ್ರಿ ಇದ್ದವನು, ನೀವು ಜಗಳ ಆಡುವುದಾದರೆ ಹೊರಗಡೆ ಹೋಗಿ ಜಗಳ ಆಡಿ ಎಂದು ಹೇಳುತ್ತಾನೆ. ನಾಯಕಿಗೂ ಸಹಿತ ಈಗ ಕೋಪ ಬಂದಿರುತ್ತೆ. ಅಲ್ಲಿಂದ ಎದ್ದು ಒಂದು ಆಟೋವನ್ನ ತೆಗೆದುಕೊಂಡು ಹೋಗಿ ಬಿಡುತ್ತಾಳೆ. ನಾಯಕ ಇದ್ದವನು ಅವಳನ್ನ ತಡೆಯಬೇಕೆಂದು ಪ್ರಯತ್ನ ಪಟ್ಟರೂ ಆಗುವುದಿಲ್ಲ. ಈಗ ಎಲ್ಲ ಕಡೆಯೂ ನಾಯಕ ಹುಡುಕುತ್ತಾನೆ. ಆದರೆ ಎಲ್ಲೂ ಕೂಡ ಸಿಗುವುದಿಲ್ಲ. ನಾಯಕಿ ಸಿಗದಿದ್ದ ಮೇಲೆ ಮತ್ತೆ ಮನೆಗೆ ಬರುತ್ತಾನೆ. ಹಾಗೆ ಮನೆಯಲ್ಲಿ ಅಳುತ್ತಾ ಕುಳಿತಿರುತ್ತಾನೆ. ಈ ಕಡೆ ನಾಯಕಿನ ತೋರಿಸುತ್ತಾರೆ. ಟ್ರೈನ್ ಅಲ್ಲಿ ಕುಳಿತು ಮತ್ತೆ ಊರಿಗೆ ಹೊಂಟಿರುತ್ತಾಳೆ. ಟ್ರೈನ್ ಇದ್ದಿದ್ದು ಒಂದು ಸ್ಟೇಷನ್ ಹತ್ತಿರ ನಿಲ್ಲುತ್ತೆ. ಆಗ ಅಲ್ಲಿ ಇಬ್ಬರು ಗಂಡ ಹೆಂಡತಿಯರು ಭಿಕ್ಷೆ ಬೇಡಲು ಬರುತ್ತಾರೆ.
ಇವರಿಬ್ಬರನ್ನ ನೋಡಿದ ನಾಯಕಿಗೆ ಮತ್ತೆ ತಾನು ಮಾಡುತ್ತಿರುವುದು ತಪ್ಪು ಎಂದು ತಿಳಿಯುತ್ತೆ. ಮನೆಯಿಂದ ಬಿಟ್ಟು ಬಂದ ನಂತರ ಅವನ ಜೊತೆ ಸುಖ ಇರಲಿ ದುಃಖ ಇರಲಿ ಅವನ ಜೊತೆ ಇರಬೇಕು ಎಂದು ಹೇಳಿ ನಾಯಕಿ ಇದ್ದಳು ಮತ್ತೆ ನಾಯಕನ ಮನೆಗೆ ವಾಪಸ್ಸು ಹೋಗುತ್ತಾಳೆ. ಅಷ್ಟರಲ್ಲಿ ನಾಯಕನು ಸಹಿತ ಒಂದು ಬಾರಿ ತಾನು ನೇಣು ಹಾಕಿಕೊಂಡು ಸಾಯಬೇಕೆಂದು ವಿಚಾರ ಮಾಡಿರುತ್ತಾನೆ. ಸಾಯಲು ಆಗದೆ ಹಾಗೆ ಅಳುತ್ತಾ ಕುಳಿತಿರುವಾಗ ನಾಯಕಿ ಇದ್ದವಳು ಬರುತ್ತಾಳೆ. ಬಂದು ಇಬ್ಬರು ನನ್ನದು ತಪ್ಪಾಯಿತು ಎಂದು ಹೇಳುತ್ತಾರೆ. ಈಗ ಇಬ್ಬರು ಸೇರಿ ಮತ್ತೆ ಒಂದಾಗುತ್ತಾರೆ. ಹೊರಗಡೆ ಸುಮಂತ ಎಂಬುವಳು ಸಹಿತ ಇವರನ್ನು ನೋಡಿ ಸ್ವಲ್ಪ ಕಣ್ಣೀರು ಹಾಕುತ್ತಾಳೆ. ಈಗ ಲ್ಯಾಂಡ್ ಫೋನ್ಗೆ ಒಂದು ಕರೆ ಬರುತ್ತೆ. ಈಗ ನಾಯಕಿಯು ತಾಯಿಯು ಬಂದು ಆ ಕಾಲನ್ನ ರಿಸೀವ್ ಮಾಡ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿ ಗೊತ್ತಾಗುತ್ತೆ ಇದು ತನ್ನ ಮಗಳೇ ಕಾಲ್ ಮಾಡಿದ್ದಾಳೆ ಎಂದು. ಈಗ ಮನೆಯಲ್ಲಿ ಯಾರೂ ಇಲ್ಲ ಎಂದು ನಾಯಕಿಯ ತಾಯಿಯು ನಾಯಕಿಯ ಜೊತೆ ಮಾತನಾಡುತ್ತಾಳೆ. ಈಗ ನಾಯಕಿ ಇದ್ದವಳು ಹೇಳುತ್ತಾಳೆ ಹಾಗೆ ಅವರಿಗೆ ಒಂದು ಗಂಡು ಮಗುವು ಕೂಡ ಆಗಿರುತ್ತೆ. ಈಗ ಇಬ್ಬರದು ಸೇರಿ 40,000 ರೂಪಾಯಿಗಳು ಬರುತ್ತಿವೆ ಎಂದು ತಾಯಿ ಮುಂದೆ ಹೇಳುತ್ತಾಳೆ. ಹಾಗೆ ತನ್ನ ಮಗನ ಹೆಸರು ತಾತ್ಯ ಎಂದು ಕರೆಯುತ್ತೀವಿ ಎಂದು ಕೂಡ ಹೇಳುತ್ತಾಳೆ. ಇದರಿಂದ ತಾಯಿಗೂ ಸಹಿತ ಖುಷಿಯಾಗುತ್ತಿರುತ್ತೆ. ಈಗ ಮುಂದಿನ ದೃಶ್ಯದಲ್ಲಿ ಮತ್ತೆ ತೋರಿಸುತ್ತಾರೆ. ನಾಯಕಿ ಇದ್ದವಳು ಒಂದು ಒಳ್ಳೆಯ ಮನೆಯ ಮುಂದೆ ರಂಗೋಲಿ ಹಾಕಿಕೊಂಡು ಕುಳಿತಿರುತ್ತಾಳೆ. ಏಕೆಂದರೆ ಈಗ ನಾಯಕಿ ಇದ್ದವರು ದುಡಿದಿದ್ದರಿಂದ ಈಗ ಒಂದು ಒಳ್ಳೆಯ ಮನೆಯನ್ನ ಕಟ್ಟಿಕೊಂಡಿರುತ್ತಾರೆ. ಈಗ ನಾಯಕಿಯು ರಂಗೋಲಿಯನ್ನ ಹಾಕುತ್ತಾ ಕುಳಿತಿರುತ್ತಾಳೆ. ಅಲಿಯ ಪಕ್ಕದಲ್ಲಿ ತನ್ನ ಮಗು ಕೂಡ ಇರುತ್ತೆ. ಮಗ್ಗಲು ಮನೆಯಲ್ಲಿ ಇರುವ ಹೆಣ್ಣು ಮಗಳು ಬಂದು ಆ ಮಗುವನ್ನ ಒಯ್ಯುತ್ತಾಳೆ. ಹಾಗೆ ನಾಯಕಿ ಇದ್ದವಳು ರಂಗೋಲಿ ಹಾಕುತ್ತಾ ಕುಳಿತಾಗ ಅಲ್ಲಿ ಯಾರು ಬಂದು ನಿಲ್ಲುತ್ತಾರೆ. ನೋಡುವಷ್ಟರಲ್ಲಿ ಬೇರೆ ಯಾರೂ ಇರುವುದಿಲ್ಲ. ನಾಯಕಿಯ ಮನೆಯ ಕಡೆಯವರೇ ಆಗಿರುತ್ತಾರೆ. 4 ಜನ ಬಂದಿರುತ್ತಾರೆ. ಒಳಗಡೆ ನಾಯಕಿ ಇದ್ದವಳು ಕರೆಯುತ್ತಾಳೆ. ಹೋಗಿ ಮನೆ ಒಳಗಡೆ ಕುಳಿತುಕೊಳ್ಳುತ್ತಾರೆ. ತಾಯಿಯು ನಿನಗೆ ಬಟ್ಟೆಗಳನ್ನ ಕೊಟ್ಟಿದ್ದಾರೆ ಎಂದು ಪ್ರಿನ್ಸ್ ಇದ್ದವನು ಹೇಳುತ್ತಾನೆ. ಹಾಗೆ ನಾಯಕಿಯು ಒಳಗಡೆ ಚಹಾವನ್ನ ಮಾಡಲು ಹೋಗುತ್ತಾಳೆ. ಅಷ್ಟರಲ್ಲಿ ನಾಯಕನು ಕೂಡ ಬರುತ್ತಾನೆ. ಇವರು ಬಂದಿದ್ದನ್ನ ನೋಡಿ ಶಾಕ್ ಆಗುತ್ತಾನೆ. ಒಳಗಡೆ ಹೋಗಿ ಇವರು ಯಾವಾಗ ಬಂದರು ಎಂದು ನಾಯಕಿಗೆ ಕೇಳುತ್ತಾನೆ. ಇವರಿಗೆ ಚಹಾ ಕೊಟ್ಟು ಬರುವಂತೆ ಹೇಳುತ್ತಾಳೆ. ಆವಾಗ ನಾಯಕ ಇದ್ದವನು ಚಹಾ ಕೊಟ್ಟು ಒಳಗಡೆ ಬರುತ್ತಾನೆ. ಈಗ ಇಬ್ಬರು ಎಲ್ಲವೂ ಒಳ್ಳೆಯದಾಯಿತು ಎಂದು ಖುಷಿಯಲ್ಲಿ ಇರುತ್ತಾರೆ. ಅಷ್ಟರಲ್ಲಿ ಅಲ್ಲಿಯ ಸೀನನ್ನ ಕಟ್ ಮಾಡುತ್ತಾರೆ. ಈಗ ಹೊರಗಡೆ ಸೀನನ್ನ ತೋರಿಸುತ್ತಾರೆ. ಮಗುವನ್ನ ಒಯ್ದಿದ್ದ ಆ ಹೆಣ್ಣು ಮಗಳು ಇದ್ದವಳು ಈಗ ಮಗುವನ್ನ ತಂದು ಮನೆಯ ಮುಂದೆ ಬಿಡುತ್ತಾಳೆ. ಆ ಮಗು ಮನೆಯ ಒಳಗಡೆ ಬರುತ್ತೆ. ಒಳಗಡೆ ಹೋದಾಗ ಕ್ಯಾಮರಾ ಟರ್ನ್ ಆದಾಗ ತಿಳಿಯುತ್ತೆ. ಈಗ ನಾಯಕ ಮತ್ತು ನಾಯಕಿ ಇದ್ದವರು ಇಬ್ಬರು ಕೆಳಗಡೆ ಬಿದ್ದಿರುತ್ತಾರೆ. ಅವರ ಮೈತುಂಬ ಎಲ್ಲವೂ ರಕ್ತ ಆಗಿರುತ್ತೆ. ಇಲ್ಲಿ ನಮಗೆ ತಿಳಿಯುತ್ತೆ ನಾಯಕಿಯ ಮನೆಯ ಕಡೆಯವರು ಬಂದಿದ್ದರು, ಅವರು ಇವರನ್ನ ಕೊಂದು ಹೋಗಿದ್ದಾರೆ ಎಂದು. ಮನೆ ಬಿಟ್ಟು ಓಡಿ ಹೋಗಿ ಮತ್ತೆ ಅವರು ಎಲ್ಲಿದ್ದಾರೆ ಎಂದು ತಿಳಿದುಕೊಂಡು ನಾಯಕಿಯ ಮನೆಯವರು ಬಂದು ಇಬ್ಬರನ್ನು ಇಲ್ಲಿ ಕೊಂದು ಹೋಗಿರುತ್ತಾರೆ. ಈಗ ಮಗು ಇದ್ದಿದ್ದು ಅಳುತ್ತಾ ಹೊರಗಡೆ ಹೋಗುತ್ತೆ. ಹೊರಗಡೆ ಹೋದಾಗ ಮಗುವಿನ ಕಾಲಿಗೆ ರಕ್ತದ ಕಲೆ ಅಂಟಿರುತ್ತೆ. ಮಗುವಿನ ಕಾಲಿಗೆ ಹತ್ತಿದ್ದ ರಕ್ತದ ಕಲೆಯ ಜೊತೆಗೇನೆ ಈ ಚಿತ್ರವು ಮುಗಿಯುತ್ತದೆ.